ಸ್ನೇಹಿತರೆ, ಇದು ಒಂದು ಮಿಷಿನ್ನು. ಇದನ್ನು ಕೆಲಸ ಮಾಡ್ತಾ ಮಾಡ್ತಾ ತುಂಬಾ ಟೈಮ್ ಪಾಸ್ ಮಾಡಿಬಿಟ್ಟಿದ್ದಾರೆ ಇವರು. ಎಷ್ಟು ಮಾಡಿದ್ದಾರೆ ಏನು ಅಂತೇಳಿ ಅವ್ರ ಹತ್ರನೇ ಕೇಳೋಣ. ನೋಡಿ, ಧೂಳು ಹೋಗ್ಲಿಕ್ಕೆ ಈ ಥರ ಒಂದು ಸೆಟಪ್ನ ಮಾಡ್ಕೊಂಡಿದ್ದಾರೆ. ಮನೆಯಿಂದ ಹೊರಗಡೆಗೆ ಈ ಥರ ಧೂಳು ಹೋಗ್ಲಿಕ್ಕೆ ಒಂದು ಸೆಟಪ್ನ ಮಾಡ್ಕೊಂಡಿದ್ದಾರೆ. ನೋಡಿ, ಇಂಟೆಲಿಜೆಂಟ್ ಅಂದರೆ ಹಿಂಗಿರಬೇಕು. ನೋಡಿ ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದಾರೆ. ಮನೆ ಒಳಗಡೆನೇ ಇಟ್ಟುಕೊಂಡು ಕೆಲಸ ಮಾಡ್ತಾವ್ರೆ. ಇವರೇ ಮೇಡಮ್. ಅಕ್ಕ ನಮಸ್ತೆ. ನಮಸ್ತೆ. ಎಷ್ಟು ದಿನ ಆಯ್ತು ಇವಾಗ ನಿಮ್ಮ ಮಿಷಿನ್ ತಗೊಂಡು? ನಾವು 3 ತಿಂಗಳಾಯ್ತು. 3 ತಿಂಗಳಾಯ್ತಾ? ಕೆಲಸ ನಡೀತಾ ಇದೆಯಾ? ನಡೀತಾ ಇದೆ. ಯಾವ ಥರ ನಡೀತಾ ಇದೆ? ಕಷ್ಟ ಸುಖ ಎಲ್ಲ ಏನು ಇದ್ರಲ್ಲಿ ಕಷ್ಟ ಇದೆ ಸುಖ ಇದೆ? ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಷ್ಟ ಆಯ್ತು. ಆಯ್ತಾ? ಹಾಂ. ಆಮೇಲೆ ರೂಢಿ ಆದ್ಮೇಲೆ ಸರಿ ಆಯ್ತು. ರೂಢಿ ಆದ್ಮೇಲೆ ಸರಿ ಆಯ್ತು. ಏನೆಲ್ಲ ಕಷ್ಟ ಬಿದ್ದಿರಿ ಇದರಲ್ಲಿ? ಒಂದ್ಸತಿ ಡ್ರಮ್ ಹೋಯ್ತು, ರಬ್ಬರ್ ರೋಲರ್ ಹೋಯ್ತು. ರೋಲರ್ ಯಾಕೆ ಹೋಯ್ತು? ನಾವೇ ಒಂದ್ ಸ್ವಲ್ಪ ಮಿಸ್ಟೇಕ್ ಆಯ್ತು. ಅದೇನೋ ಒಂದು ಇದ್ ಮಾಡಕ್ ಹೋಗಿ ಹಿಂದ್ಗಡೆ ಬ್ಯಾಕ್ ಒಂದ್ ಸ್ವಲ್ಪ ಕವರ್ನ ಕ್ಲೀನಾಗಿ ಕೊಡ್ದಂಗೆ ಹೋಯ್ತು. ಅದು ಆಮೇಲೆ ಮೆಕ್ಯಾನಿಕ್ ಕರ್ಸಿ ತಿರ್ಗಾ ಮಾಡಿಸಿ ಎಲ್ಲ ಸರೋಯ್ತು. ಮಾಡ್ಕೊಂಡು ಹೋಗ್ತಾ ಇದೀವಿ. ಆಮೇಲೆ ಸ್ವಲ್ಪ ಹಿಂಗೆ ಒಂದ್ ಸ್ವಲ್ಪ ಬಟ್ಟೆದೊಂದ್ ಸ್ವಲ್ಪ ಡಿಲೇ ಆಯ್ತು ಅಷ್ಟೇ, ಇನ್ನೇನಿಲ್ಲ. ಅಂದ್ರೆ ನಿಮಗೆ ರಾ ಮೆಟೀರಿಯಲ್ ಬರೋ ಸ್ವಲ್ಪ ಡಿಲೇ ಆಯ್ತು, ಹಂಗಾಗಿ ಸ್ವಲ್ಪ ಕೆಲಸ ಸ್ಲೋ ಆಯ್ತು. ಬಟ್ ರಾ ಮೆಟೀರಿಯಲ್ ಸಿಕ್ಕಿದ್ರೆ ಈ ಮಷೀನ್ ಅಲ್ಲಿ ಒಂದು ದಿನಕ್ಕೆ ಎಷ್ಟು ಮಾಡ್ಬೋದು ಕರೆಕ್ಟಾಗಿ ಮಾಡಿದ್ರೆ? ದಿನಕ್ಕೆ ನಾವು ಒಂದು 30 kg ಮಾಡ್ಬೋದು. 30 ನಾವು ಕ್ಲೀನಾಗಿ ಯಾವುದು ಬೆಳಗ್ಗೆ 10 ಗಂಟೆಗೆ ಕೂತ್ಕೊಂಡು ನಾವು ಗಾರ್ಮೆಂಟ್ಸ್ ಅಲ್ಲಿ ಏನ್ ದುಡಿತೀವೋ ಕೂತ್ಕೊಂಡ್ರೆ ದಿನಕ್ಕೆ ನಮ್ಮ ಮನ್ಸ್ ಮಾಡಿದ್ರೆ 50 kg ಮಾಡ್ಬಿಡ್ಬೋದು. ಅಂದ್ರೆ 8 ರಿಂದ 10 ಅವರ್ ಮಾಡಿದ್ರೆ ಅಂದ್ರೆ ಅದಕ್ಕೆ ತಕ್ಕನಾಗಿ ಬಟ್ಟೆನೂ ಇರಬೇಕು, ಪವರ್ ಕರೆಕ್ಟ್ ಆಗಿರ್ಬೇಕು. ಇದ್ದಾಗ ನಾವು ಹೊರಗಡೆ ಹೋಗಿ ಗಾರ್ಮೆಂಟ್ಸ್ ಅಲ್ಲಿ ಮಾಡೋ ಬದಲು ಮನೆಯಲ್ಲೇನೆ ಮನೆ ಕೆಲಸ ಮಾಡ್ಕೊಂಡು ಮಟ್ಕೊಂಡು ನಾವು ಈಗ ಮಾಡ್ಕೋಬಹುದು. ಅಲ್ಲ, ನನ್ನ ಅನಿಸಿಕೆ ಪ್ರಕಾರ ನಾನು ನಿಮ್ಕಿನಲ್ಲೂ 3 ವರ್ಷ ಎಕ್ಸ್ಪೀರಿಯನ್ಸ್. ಬಟ್ ನನ್ನ ಕೈಲಿ 30 kg ಅಷ್ಟೇನ ತೆಗಿಯಕ್ಕಾಗಿರೋದು. ನೀವು ಇದುವರೆಗೂ ಮಾಡ್ಬೋದು ಅಂತ ಹೇಳ್ತಿದ್ದೀರಾ, ಟ್ರೈ ಮಾಡಿದ್ದೀರಾ? ಮಾಡಬಹುದು ಅಂತ ಅಂದ್ರೆ ಇವಾಗ 10 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಯುತ್ತೆ ಅಲ್ವಾ? 10 ಗಂಟೆ ಆದ್ಮೇಲೆ ಏನು ಕೆಲಸ ಇರಲ್ಲ. 5 ಗಂಟೆ ತನಕ ಕರೆಂಟ್ ಹೋಗ್ಲಿಲ್ಲ ಅಂದ್ರೆ ಮಿಷಿನ್ ಕರೆಕ್ಟ್ ಆಗಿತ್ತು ಅಂದ್ರೆ ಬಟ್ಟೆ ಕರೆಕ್ಟ್ ಆಗಿತ್ತು ಅಂದ್ರೆ ಆರಾಮಾಗಿ ಮಾಡ್ಬೋದು ಅಂತೀರಾ? ನೋಡಿ ಒಂದ್ಸರಿ ಬಟ್ಟೆ ಕೊಡಿ, ಯಾವ ಥರ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದ್ದೀರಾ ನೋಡೋಣ ನಾವು ಒಂದ್ಸತಿ. ನೋಡಿ, ಮನೆ ಒಳಗಡೆ ನೋಡಿ, ಇದು ಅಡುಗೆ ಮನೆ. ಇದು ಮಷಿನ್ ಇಟ್ಕೊಂಡು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಬೆಡ್ರೂಮು ನೋಡಿ, ಎಲ್ಲ ಇಲ್ಲೇ ಸೆಟಪ್ ಇವ್ರದ್ದು. ಎಷ್ಟು ಕ್ಲೀನಾಗಿ ಮಾಡ್ಕೊಂಡಿದ್ದಾರೆ. ಧೂಳನ್ನ ಅವಾಯ್ಡ್ ಮಾಡಲಿಕ್ಕೋಸ್ಕರ ಹೊರಗಡೆ ಹೋಗೋ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನೋಡಿ, ಇದು ಹೊರಗಡೆ ಹೋಗುತ್ತೆ, ಏನೂ ತೊಂದರೆ ಆಗೋದಿಲ್ಲ. ಅದರಿಗೆ ಧೂಳು ಬಂದೇ ಬರುತ್ತೆ. ಬಟ್ ದಾರ ಒಂದು ಚೂರು ಎಲ್ಲೂ ಕಟ್ ಆಗದಂಗೆ ಎಷ್ಟು ನೀಟಾಗಿ ಬಟ್ಟೆ ಕೊಡ್ತಾವ್ರೆ ನೋಡಿ. ಇದನ್ನೇ ಹೇಳೋದು ಎಕ್ಸ್ಪೀರಿಯನ್ಸ್ ಅಂತೇಳಿ. ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಆರಾಮಾಗಿ ಬಂದ್ಬಿಡುತ್ತೆ ನೋಡಿ. ಎಷ್ಟು ನೀಟಾಗಿ ದಾರ ಹೋಗ್ತದೆ ನೋಡಿ.
ಅಕ್ಕ ಇವಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ಒಬ್ಬರೇನಾ ಕೆಲಸ ಮಾಡೋದು ಇಲ್ಲ ಮನೆಯವರು ನೀವು ಇಬ್ಬರು ಸೇರ್ಕೊಂಡು ಅವ್ರು ಏನಾದ್ರು ಫ್ರೀ ಇದ್ದ ಅವರು ತೋಟದ ಕೆಲಸ ಮಾಡ್ತಾ ಇರ್ತಾರೆ. ಹಾಂ ಏನಾದ್ರು ನಾನೆಲ್ಲ ಹೊರಗಡೆ ಹೋದಾಗ ಅವ್ರು ಮಾಡ್ತಾರೆ. ಅಂದರೆ ಇವಾಗ ಇಬ್ಬರು ಸೇರ್ಕ ತೋಟ ಎಷ್ಟಿದೆ, ಎಷ್ಟು ಎಕರೆ ಇದೆ? ಇದೆ ನಮ್ಮದು ಒಂದು 3 ಎಕರೆ ಇದೆ. 3 ಎಕರೆ ತೋಟ ಇದೆ, ಚಿಕ್ಕದೊಂದು ಮನೆ ಇದೆ, ಗಂಡ ಹೆಂಡತಿ ಮಕ್ಕಳು ಏನು ಮಾಡ್ತಾರೆ? ಮಗ ITI ಮಾಡ್ತಾ ಇದ್ದಾನೆ, ಸೆಕೆಂಡ್ PU. ಹಾಂ, ಮಗಳು 9th ಓದ್ತಾ ಇದ್ದಾಳೆ. 9th ಓದ್ತಾ ಇದ್ದಾಳೆ. ಅವರು ಸ್ಕೂಲ್ಗೆ ಹೋದ್ಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ಮಾಡ್ತಿಲ್ಲ. ನೀವು ಈ ಕೆಲಸ ಮಾಡ್ತೀರಾ. ಅಂದರೆ ನಿಮ್ಮ ಮನೆ ಕೆಲಸ ಕಂಪ್ಲೀಟ್ ಎಲ್ಲ ಮುಗಿದ್ಮೇಲೆ ನೀವು ಫ್ರೀ ಆದಾಗ ಒಂದು ದಿನಕ್ಕೆ ಎಷ್ಟು kg ಮಾಡ್ತಾಯಿದ್ದೀರಿ ಇವಾಗ ಪ್ರೆಸೆಂಟ್ ನೀವು ಮಾಡ್ತಿರೋದು? ಇವಾಗ ನಾವು ಕರೆಂಟ್ ಇತ್ತು ಅಂದರೆ ನಾವು ಕ್ಲೀನಾಗಿ ಮಧ್ಯಾಹ್ನ ಅಷ್ಟೊತ್ತಿಗೆ ಒಂದು 30 kg ಮಾಡ್ತೀವಿ. 30 kg ಮಾಡಿ ಮುಗಿಸಿರ್ತೀರಾ? ಇನ್ನೇನು ಸಂಜೆ 5 ಗಂಟೆ ತನಕ ಒಂದು 10 kg ಮಾಡ್ತೀವಿ. ತಿರ್ಗಾ ನೈಟು ಮಕ್ಕಳು ಓದ್ಕೊತಾ ಇರ್ತಾರೆ, ಒಂದು 11 ಗಂಟೆ ತನಕ ನಾವು ಮಾಡ್ತೀವಿ. ಓಕೆ. ಇದರಲ್ಲಿ ಲೈಟಾಗಿ ಧೂಳು ಬರುತ್ತಲ್ಲ, ನಿಮಗೇನಾರು ಆರೋಗ್ಯಕ್ಕೆ ಏನಾರು ಸಮಸ್ಯೆ ಆಗಿದೆಯಾ? ಏನಿಲ್ಲಲ್ಲ. ಕೆಲವರಿಗೆ ಈ ಬ್ರೀತಿಂಗ್ ಪ್ರಾಬ್ಲಮ್ ಇರೋರಿಗೆ ಮತ್ತು ಈ ಅಸ್ತಮ ಈ ಥರ ಕಾಯಿಲೆ ಇದ್ದವರಿಗೆ ಈ ಧೂಳು ಟೈಮಲ್ಲಿ ಏನು ಮಾಡಬೇಕು ಅಂದ್ರೆ ಮಾಸ್ಕ್ ಹಾಕೊಂಡು ಒಂದು ಸ್ವಲ್ಪ ಇದು ಮಾಡ್ಕೊಂಡ್ರೆ ಅಲ್ಲ, ಬೆಟರ್ ಐಡಿಯಾ ಅಂತಂದರೆ ಅವ್ರಿಗೆ ಕೆಲಸ ಮಾಡಲೇಬಾರ್ದು ಅನ್ನೋದು ಹೇಳೋದು ನಾನು ಇಷ್ಟಪಡ್ತೀನಿ. ಇಲ್ಲ ಅಂತ ಇದು ತುಂಬಾ ಅಸ್ತಮ ಇದ್ದವ್ರಿಗೆ ಒಂದ್ ಸ್ವಲ್ಪ ಇದಾಗುತ್ತೆ ಅಷ್ಟೇನೆ. ಅವ್ರು ಇವಾಗ ಅಸ್ತಮ ಇದ್ದವ್ರು ಕೆಲಸ ಮಾಡ್ತಾರೆ, ಬೇರೆಯವ್ರು ಇರ್ತಾರಲ್ವಾ ಮನೆಯಲ್ಲಿ, ಅವ್ರಿಗೊಂದ್ ಸ್ವಲ್ಪ ಒದ್ರು ಕೊಡಪ್ಪ ಅಂತ ಅಂದ್ರೆ ಮಾಡ್ಕೊಡ್ತಾರೆ, ಮಾಡ್ಕೊಡ್ಬೋದು. ಅಂದರೆ ನೀವು ಹೇಳೋ ಪ್ರಕಾರ ಒಂದು ಈ ಡಸ್ಟ್ ಅಲರ್ಜಿ ಮತ್ತು ಈ ಅಸ್ತಮ, ಹಾರ್ಟ್ ಪೇಷಂಟ್ಗಳು ಈ ಥರ ಇದ್ದರೆ ಅವ್ರು ಸ್ವಲ್ಪ ಈ ಕೆಲಸದಿಂದ ದೂರ ಇರೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ನೀವೇನಂತೀರಿ? ಅನ್ಸಿಕೆ ಇರುತ್ತೆ, ಹಂಗೂ ಅವ್ರಿಗೂ ಒಂದ್ ಸ್ವಲ್ಪ ಎಷ್ಟೋ ಜನ ಬಡವ್ರು ಇರ್ತಾರೆ, ಅವರು ಈ ಪ್ರಾಬ್ಲಮ್ ಅಲ್ಲಿ ನರಳ್ತಾ ಇರ್ತಾರೆ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಹೆಂಗಸರಿದ್ರೆ ಗಂಡಸರಿಗೆ ಹೆಲ್ಪ್ ಮಾಡ್ಬೇಕಾಗುತ್ತೆ. ಹೌದು, ಗಂಡಸರಿಗಿದ್ರೆ ಹೆಂಗಸರು ಹೆಲ್ಪ್ ಮಾಡ್ಬೇಕಾಗುತ್ತೆ. ಇಲ್ಲ ನಾನು ಒಬ್ಳೇ ಇರೋದು ಅಂತ ಅಂದಾಗ ಅವ್ರು ಇದನ್ನ ಕೆಲಸ ಮಾಡಬಾರ್ದು. ಅದನ್ನೇ ನಾನು ಕೇಳ್ತಿರೋದು. ಓಕೆ, ಏನಿವೆ ಮಷಿನ್ಗೆ ನೀವು ಚೆನ್ನಾಗಿ ಟ್ರೈನ್ ಅಪ್ ಆಗಿದ್ದೀರಾ. ಇಲ್ಲಿ ಸುತ್ತಮುತ್ತ ಸುಮಾರು ಮಷಿನ್ಗಳಿದ್ದಾವೆ, ಎಲ್ಲ ಕಡೆನೂ ನಾವು ಹೋಗೋಕ್ಕಾಗೋದಿಲ್ಲ. ಸೊ ಅವ್ರೇನಾದ್ರೂ ನಿಮಗೆ ಇಲ್ಲೊಂದು ನಿಮ್ಮದು ಮಷಿನ್ ಓಡ್ತಾ ಇದೆ, ಸ್ವಲ್ಪ ಏನಾಗಿದೆ ಪ್ರಾಬ್ಲಮ್ಮು, ನನಗೆ ಬಟ್ಟೆ ಕೊಡೋಕೆ ಬರ್ತಿಲ್ಲ ಅಂತ ಏನಾದ್ರು ಯಾರಾದ್ರು ಬಂದು ಕೇಳಿದ್ರೆ ದಯವಿಟ್ಟು ಅವ್ರಿಗೆ ಹೆಲ್ಪ್ ಮಾಡ್ತೀರಾ? ಇದು ಯಾವ ಊರು ಅಂದ್ರಿ? ರಾಯಪುರ. ಎಲ್ಲಿ ಗುಬ್ಬಿ ತಾಲೂಕಲ್ಲ? ಅಲ್ಲ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ, ಸಿರ್ವಾರ ಪೋಸ್ಟ್, ಹೆಬ್ಬೂರು ಹೋಬಳಿ. ಇದು ರಾಯಪುರ ಅಂತಲ್ಲ? ರಾಯಪುರ. ಓಕೆ ಓಕೆ. ಸಿರ್ವಾರ ಹ್ಯಾಂಡ್ ಪೋಸ್ಟ್ ಇದೆಯಲ್ಲ, ನಿಯರ್ ಬಂದು ಇಲ್ಲೇ. ಅಂದರೆ ಎಷ್ಟು ದೂರ ಆಗುತ್ತೆ ಇವಾಗ? ಸಿರ್ವಾರ ಹ್ಯಾಂಡ್ ಪೋಸ್ಟ್ ಇಂದ ಇಲ್ಲಿಂದ 1/2 ಕಿಲೋಮೀಟರ್ ಅಷ್ಟೇ. 1/2 ಕಿಲೋಮೀಟರ್. ಓಕೆ, ಸರಿ ಅಕ್ಕ, ಆಯಿತು. ನಿಮ್ಮದು ಯಾರಾದರೂ ಕೇಳಿದರೆ ನಿಮ್ಮ ನಂಬರ್ ಕೊಡ್ತೀನಿ, ದಯವಿಟ್ಟು ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡಿ. ಅವ್ರಿಗೆ ಮಷಿನ್ ಎಲ್ಲೋ ತೊಗೊಂಡಿರ್ತಾರೆ, ಬಟ್ ರನ್ ಮಾಡೋಕ್ಕೆ ಬರ್ತಿರಲ್ಲ. ರನ್ ಮಾಡೋಕ್ಕೆ ಬರ್ತಿರುತ್ತೆ, ಬಟ್ಟೆ ಸರಿಯಾಗಿ ಕೊಡೋಕ್ಕೆ ಬರೋದಿಲ್ಲ. ಅದನ್ನು ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ, ಬಟ್ಟೆ ಹೆಂಗೆ ಕೊಡಬೇಕು ಅನ್ನೋದು ಗೊತ್ತಿರಲ್ಲ. ಆ ಥರ ಯಾರಾದರೂ ನನಗೆ ಫೋನ್ ಮಾಡಿದರೆ ನಾನು ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ. ನಿಮ್ಮ ನಂಬರ್ ಕೊಡ್ತೀನಿ, ಅವ್ರಿಗೆ ಇಲ್ಲೇ ಬಂದು ನೋಡ್ಕೊಳ್ರಪ್ಪ ಅಂತ ಹೇಳಿ ಅವ್ರಿಗೇನಾದ್ರು ಹೆಲ್ಪ್ ಆದರೆ, ಅವ್ರಿಗೆ ಹೆಲ್ಪ್ ಕೇಳಿದರೆ ದಯವಿಟ್ಟು ಮಾಡಿಬಿಡಿ. ಯಾರಿಗಾದ್ರೂ ಇಬ್ಬರಿಗೂ ಉಪಯೋಗ ಆಗಲಿ. ಸರಿನಾ? ಆಯ್ತಕ್ಕ. ಸ್ನೇಹಿತರೆ ನಮಸ್ತೆ. ನೋಡಿ ಸ್ನೇಹಿತರೆ, ಇದು ಇವ್ರದ್ದು ರಿವ್ಯೂನ ತೊಗೊಳ್ಲಿಕ್ಕೆ ನಾವು ಇಲ್ಲಿ ಬಂದ್ವಿ. ಈ ಮಷಿನ್ ಏನೋ ಪ್ರಾಬ್ಲಮ್ ಆಗಿತ್ತು ಅಂತೇಳಿ ಅಂದರು. ನೋಡೋಣ ಅಂತ ಬಂದು ಏನು ಪ್ರಾಬ್ಲಮ್ ಇಲ್ಲ, ಬಟ್ ಆ್ಯಕ್ಚುಲಿ ಅದರಲ್ಲಿ ಬಟ್ಟೆ ಕೊಡೋದ್ರಲ್ಲಿ ಸ್ವಲ್ಪ ಅವರು ಸಮಸ್ಯೆಗಳನ್ನ ಮಾಡ್ತಾಯಿದ್ರು. ಅದನ್ನು ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ. ಇವಾಗ ತುಂಬ ಚೆನ್ನಾಗಿ ಕೆಲಸ ನಡೀತಾ ಇದೆ. ಮಾಡ್ಕೊಂಡು ಹೋಗ್ಲಿ ಅಂತ ನಾವು ಹಾರೈಸ್ತೀವಿ. ನಮಸ್ತೆ ಸ್ನೇಹಿತರೆ, ಧನ್ಯವಾದಗಳು.